18ರಂದು ಶಿಲ್ಪಕಲಾ ನಾಡು ಪ್ರವಾಸಿಗರ ಬೀಡು ಬೇಲೂರು ಪಟ್ಟಣದ ಹೃದಯ ಭಾಗದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಪುಷ್ಪಗಿರಿ ಜಗದ್ಗುರುಗಳ ಗುರುವಂದನಾ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಮಾಡಿದ್ದು ಕೇಂದ್ರ ಸಚಿವರು, ರಾಜ್ಯ ಸಚಿವರು, ಸಂಸದರು ಮತ್ತು ಶಾಸಕರು ಸೇರಿದಂತೆ ಗಣ್ಯರು ಆಗಮಿಸಲಿದ್ದಾರೆ ಎಂದು ಪುಷ್ಪಗಿರಿ ಮಹಾಸಂಸ್ಥಾನ ಕಾರ್ಯದರ್ಶಿ ಹಾಗೂ ಕಾಂಗ್ರೆಸ್ ಮುಖಂಡ ಗ್ರೈನೆಟ್ ರಾಜಶೇಖರ್ ತಿಳಿಸಿದ್ದಾರೆ. ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪೂರ್ವಭಾವಿ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊಯ್ಸಳ ಕಾಲದ ರಾಜರಿಗೆ ಮಾರ್ಗದರ್ಶನ ಮಾಡುತ್ತಿದ್ದ ಪುಷ್ಪಗಿರಿ ಮಹಾಸಂಸ್ಥಾನಕ್ಕೆ 1200 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಚಿಲ್ಕೂರು, ಯಲಗುಂದ ಮತ್ತು ಗುಂಡಶೆಟ್ಟಿಹಳ್ಳಿ ಏಕೈಕ ಮಹಾಸಂಸ್ಥಾನವಾದ ಪುಷ್ಪಗಿರಿ ಮಠದಲ್ಲಿ ಕಳೆದ 17 ವರ್ಷದ ಹಿಂದೆ ಗುರು ಪೂರ್ಣಿಮಾ ದಿನ ಸನ್ಯಾಸತ್ವ ಸ್ವೀಕರಿಸಿದ ಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಶ್ರೀ ಮಠದ ಸರ್ವತೋಮುಖ ಅಭಿವೃದ್ಧಿ ಸಾಧನೆ ಮಾಡುವ ಮೂಲಕ ಪುಷ್ಪಗಿರಿ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ, ಪರಿಸರ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿನ ಅದ್ವಿತೀಯ ಸ್ಥಾನದ ಜೊತೆಗೆ ಮಹಿಳಾ ಸಬಲೀಕರಣಕ್ಕೆ ಎಂದೇ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸ್ಥಾಪಿಸಿದ್ದಾರೆ. ಇಂತಹ ಸಾಧನೆ ಮಾಡಿದ ಜಗದ್ಗುರುಗಳಿಗೆ ಪ್ರತಿ ವರ್ಷ ಗುರು ಪೂರ್ಣಿಮಾ ದಿನ ಗುರುವಂದನಾ ಕಾರ್ಯಕ್ರಮವನ್ನು ತಾಲೂಕಿನ ವಿವಿಧ ಭಾಗದಲ್ಲಿ ನಡೆಸುವಂತೆ ಈ ಬಾರಿ ಬೇಲೂರಿನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಸಲಾಗುತ್ತಿದೆ. ಅಂದಿನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾದ ವಿ. ಸೋಮಣ್ಣನವರು, ಹಾಸನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಕೆ.ಎನ್. ರಾಜಣ್ಣನವರು, ಬೇಲೂರು ಶಾಸಕರಾದ ಎಚ್.ಕೆ. ಸುರೇಶ್ ರವರು ಮತ್ತು ಅರಸೀಕೆರೆ ಶಾಸಕರಾದ ಶಿವಲಿಂಗೇಗೌಡರು ಆಗಮಿಸುವ ಸಮಾರಂಭದಲ್ಲಿ ಹಾಸನ ಲೋಕಸಭಾ ಸಂಸದರಾದ ಶ್ರೇಯಸ್ ಪಟೇಲ್ ಅವರಿಗೆ ಅಭಿನಂದನೆಯನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 2000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನರು ಸೇರಲಿದ್ದು ಬರುವ ಎಲ್ಲ ಭಕ್ತರಿಗೆ ದಾಸೋಹದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಹಿಳಾ ಅಂತಾರಾಷ್ಟ್ರೀಯ ಸದಸ್ಯರಾದ ಬಿ.ಕೆ. ಚಂದ್ರಕಲಾ ಮಾತನಾಡಿ, ಪುಷ್ಪಗಿರಿ ಕ್ಷೇತ್ರವನ್ನು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ತಮ್ಮ ಅವಿರತ ಕೆಲಸದಿಂದ ಭೂ ಕೈಲಾಸ ಮಾಡಿದ್ದು ಸ್ವಂತ ಕೃಷಿ ಕಾಯಕದ ಮೂಲಕ ಕಾಯಕ ಯೋಗಿಯಾಗಿದ್ದಾರೆ. ಎಲ್ಲ ಜಾತಿ ಧರ್ಮವನ್ನು ಪ್ರೀತಿಸುವ ಗುಣವನ್ನು ಹೊಂದಿರುವ ಸ್ವಾಮೀಜಿಗಳ ಗುರುವಂದನೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಲಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಆಲಪ್ಪ, ತಾಲೂಕು ವೀರಶೈವ ಮಹಿಳಾ ಘಟಕದ ಅಧ್ಯಕ್ಷೆ ಅನ್ನಪೂರ್ಣ ಚಂದ್ರಶೇಖರ್, ವೀರಶೈವ ಯುವ ಘಟಕದ ಅಧ್ಯಕ್ಷ ಗೆಂಡೆಹಳ್ಳಿ ಚೇತನ್, ಚಂದನ್ ಕುಮಾರ್, ಹೇಮಾ ವಿರೂಪಾಕ್ಷ, ಧನಪಾಲ್, ಸುಮುಖ ರಾಜು, ಭರತ್, ಯತೀಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಜುಲೈ 7ನೇ ತಾರೀಕು ನಮ್ಮ ಪುಷ್ಪಗಿರಿ ಮಹಾಸಂಸ್ಥಾನ ಜಗದ್ಗುರುಗಳು 7ನೇ ತಾರೀಕು ಗುರು ಪೌರ್ಣಮಿದಿಂದ ಒಂದು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದು. ಅದರಿಂದ ಈಗ 17ನೇ ವರ್ಷ ತುಂಬಿದೆ ಅವರಿಗೆ. 17ನೇ ವರ್ಷದ ಗುರು ಪೌರ್ಣಿಮೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಿದ್ವಿ. ಯಾಕೆ ಈ ಒಂದು ಗುರು ಪೌರ್ಣಿಮೆಗೆ ಮಹತ್ವ ಕೊಡ್ತೀವಿ ಅಂದರೆ, ನಮ್ಮಲ್ಲಿ ಗುರುಗಳಿಗೆ ಬಹಳ ಗೌರವ, ಒಂದು ಸಂಸ್ಕಾರವಂತ ಒಂದು ಕೊಡೋ ಅಂಥ ಒಂದು ಗುರು ಪೌರ್ಣಿಮೆ ಅಂದರೆ, ಈಗ ನಿಮಗೆ ಗೊತ್ತಿದೆ, ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಶಿವನ ಭಕ್ತ ಜನ ಸೇರೋ ಒಂದು ನಿರೀಕ್ಷೆ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದಂಥ ಶ್ರೇಯಸ್ ಪಟೇಲ್ರವರು ಹಾಗೂ ಸಹಕಾರಿ ಸಚಿವರು, ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆ.ಎನ್. ರಾಜಣ್ಣನವರು, ಹಾಗೆ ಕೇಂದ್ರ ಸಚಿವರು ಹಾಗೂ ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ವಿ. ಸೋಮಣ್ಣನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ದಯಮಾಡಿ ಗುರು ಮಂಡಳಿ ಅಧ್ಯಕ್ಷರು ಶಿವಲಿಂಗೇಗೌಡರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸ್ತಿದ್ದಾರೆ. ಆದರೆ ಅದರ ಜೊತೆಗೆ ಈಗ ಬೇಲೂರಿನ ಶಾಸಕರಾದಂಥ ಎಚ್.ಕೆ. ಸುರೇಶ್ರವರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸ್ತಿದ್ದಾರೆ. ಹಾಗೆ ಮಾಜಿ ಸಚಿವರಾದಂಥ ಕೆ.ಎಸ್. ನಿಂಗೇಶ್ವರವರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಬೇಲೂರು ತಾಲೂಕಿನ ಎಲ್ಲ ಮಠದ ಸದ್ಭಕ್ತರು ಹಾಗೂ ಎಲ್ಲ ಪಕ್ಷದ ಮುಖಂಡರುಗಳು ಪಕ್ಷಾತೀತವಾಗಿ ಜಾತ್ಯತೀತ ಮಾಡ್ತಾಯಿದ್ದೀವಿ. ದಯಮಾಡಿ ಎಲ್ಲರೂ ಈ ಒಂದು